ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇವತ್ತು ರೆಸಿಪಿ ಬಂದ್ಬಿಟ್ಟು ಸೀಗಡಿಯಲ್ಲಿ ಫ್ರೈ ಮಾಡ್ತಾವನೆ ನಮ್ಮ ರಘು ಅವರು. ಏನೆಲ್ಲ ಸ್ಟಾರ್ಟ್ ಮಾಡೋರು, ಇನ್ನೂ ಏನು ತಿಂದಿಲ್ಲ. ತಿಂದ್ಬಿಟ್ಟು ಹೇಗಿತ್ತೆ ಅಂತ ಹೇಳ್ತೀನಿ ನಾನು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಲ್ಲ ನಾವು ಈ ಮಿಸ್ಟರ್ ಬಕಾಸುರ ಅಂತ ಕಾಂಪಿಟೇಷನ್ ಇಕ್ತೀವಿ ಅಂದ್ಬಿಟ್ಟು, ಅದನ್ನು ನಮ್ಮ ರಘು ಇದ್ಕೊಂಡು ಈ ತಿಂಗಳು 14ನೇ ತಾರೀಕು ಮಾಡೋಣ ಅಂತ ಹೇಳವನೆ. ಈ ತಿಂಗಳು 14ನೇ ತಾರೀಕು ಇಲ್ಲೇ ನಮ್ಮ ತೋಟದಲ್ಲೇ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಬರೋರೆಲ್ಲರೂ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರಿ. ಅದರಲ್ಲಿ ನಮ್ಮ ರಘು ಒಂದು 5 ಜನ 6 ಜನನ ಒಂದೇ ಊರವರೆಲ್ಲ ಒಂದು 5-6 ಊರವ್ರನ್ನ ಸೆಲೆಕ್ಷನ್ ಮಾಡ್ತಾನೆ. ಒಂದೊಂದು ಡಿಸ್ಟಿಕ್ಕಿಂದ ಒಬ್ಬೊಬ್ರು ಬರೋರ್ನ ಒಂದು 5 ಜನ. ಬರೋರು ಎಷ್ಟು ಜನ ಆದರೂ ಬರ್ರಿ, ಎಲ್ಲರಿಗೂ ಬಿರಿಯಾನಿ ಮಾಡಿಸ್ತಾನೆ. ಒಂದು 50-60 kg ಮಾಡಿಸ್ತಾನೆ. ಕಾಂಪಿಟೇಷನ್ ಕುತ್ಕೊಂಡವ್ರಿಗೆ ಮಾತ್ರ ಒಂದು 5 ಜನಕ್ಕೆ ಚಾನ್ಸ್ ಇರುತ್ತೆ. 5 ಜನದಲ್ಲಿ ಯಾರು ಫಸ್ಟ್ ತಿಂತಾರೋ ಅವ್ರಿಗೆ 10,000 ರೂಪಾಯಿ ಕ್ಯಾಶ್ ಬಹುಮಾನ ಸಿಗ್ತೈತೆ. ಸ್ನೇಹಿತರೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಇನ್ನೊಂದು, ಎಲ್ಲರೂ ತುಂಬ ಜನ ನೋಡ್ತೀರಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಯಾರು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಕ್ಷಯ್ ಇಲ್ಲ ಅಣ್ಣ, ಅಲೆ ಹೊಡಿಸೋ ಅದರ ಒಂಥರ ಈ ಸೂಕ್ಷ್ಮ. ಅದೇನು ಮಾಡೋದು, ಎಣ್ಣೆ ಆ್ಯಕ್ಚುಲಿ ಫಸ್ಟೇ ಹಾಕ್ಬಿಟ್ಟಿದ್ದೀನಿ. ಅಪ್ಪೇ ಸರಿಯಾಗಿ ತಿಂತೀಯ ತಾನೇ ಇದು ಸಿಗಡಿ? ಏನಪ್ಪಿ ಅವತ್ತು ಹಂಗೆ ತಿಂದೆ ಪ್ರಾನ್ಸ್ನ ಬಾರ್ಬಿಕ್ಯೂನಲ್ಲಿ. ಸ್ವೀಟ್ ಏನಾಗಲ್ಲ, ಆಗುತ್ತೆ. ಅವ್ನು ತಗೊಂಡ್ ಬಂದು ಇಕ್ದವ್ನು ನೋಡ್ಕೊಂಡೇ ಇದ್ಬಿಟ್ಟು ಅಪ್ಪಿನ ಸ್ನೇಹಿತರೆ ಒಂದು ಅರ್ಧ ಕೆಜಿ ತಿಂದಿಲ್ಲ. ಅವರು 1,000 ರೂಪಾಯಿ ಅನ್ಲಿಮಿಟೆಡ್ ನಾನ್ ವೆಜ್ ಇದ್ದಿದ್ದು. ನಮ್ಮ ಕಡೆಯಿಂದ ಅವ್ರ ಕ್ಲಾಸ್ ಏನೇ ಅವತ್ತು ನನ್ನ ಕೈ ತಿನ್ನಕ್ಕಾಗಿಲ್ಲ ಗುರು. ಅಂದ್ರೆ ಏನು ತಿಂದಿಲ್ಲ, ಇದು ಬರೀ ಪ್ರಾನ್ಸೇ ಜಾಸ್ತಿ. ಚಿಕನ್ ಅಪ್ಪಿನ ಬ್ಯಾನ್ ಮಾಡ್ತಾರೆ ಆ ಹೋಟ್ಲಿಗೆ. ಬಾರ್ಬಿಕ್ಯೂನು ಸಖತ್ತಾಗಿತ್ತು ಬಿಡು. ತಿನ್ನೋರು ಗುರು, ನಾನು ಸ್ವಲ್ಪ ತಿಂದೆ. ಏನು ಕೈಲಿ ಆಗಿಲ್ಲಪ್ಪ. ಈರುಳ್ಳಿ ಪ್ರಜು ಒಂಚೂರು ಕೆಳಗಡೆ ಬೇಕಾಗಿತ್ತು ನೋಡಿದ್ದು. ಸ್ನೇಹಿತರೆ, ವೈಟ್ ಫೀಲ್ಡ್ ಕಡೆ ಯಾರನ್ನ ಇದ್ರೆ ಬನ್ನಿ. ನಮ್ಮ ಪ್ರಜು ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಬ್ಯಾಟ್ಸ್ಮನ್ ಇದ್ದಾರೆ. ಹೋಟ್ಲಿಗೆ ಬರ್ತಾರೆ, ಒಬ್ಬೊಬ್ರು 2 ತಿಂತಾರೆ, 3 ತಿಂತಾರೆ. ನೋಡಿದೀನಿ ನಾನು. ಕ್ರಿಕೆಟ್ ಬ್ಯಾಟಿಂಗ, ತಿನ್ನೋ ಬ್ಯಾಟಿಂಗ, ಬಾಲ್ ಹಾಕಿದ್ರೆ ಬ್ಯಾಟಲ್ಲಿ ಹೊಡಿಯೋದು ಗುರು. ಹಂಗೆ ಬಾಯಿಗೆ ನೀರು ಹಾಕ್ತಾರೆ, ಅನ್ನ ಹೋಗ್ತಾ ಇರ್ಬೇಕು. ಇದು ಫಿಲಮ್ ನೋಡಿದ? ಒಂದೊಂಚೂರು ನೀರು ಕುಡಿಬೇಕು, ಊಟ ಮಾಡ್ತಾ ಇರ್ಬೇಕು. ಪಿಕ್ಚರ್ ನೋಡಿದ್ದು ಎಲ್ಲಾ ಕಡೆಯಿಂದನೂ ಎಲ್ಲಾ ಊರಿಂದಾನು ಎಲ್ಲರೂ ಮೆಸೇಜ್ ಮಾಡಿ ನಾವು ಸೆಲೆಕ್ಟ್ ಮಾಡ್ತೀವಿ. ಸ್ನೇಹಿತರೆ, ಒಬ್ಬೊಬ್ರು ಪೆಟ್ರೋಮ್ಯಾಕ್ಸ್ ಫಿಲಮ್ ನೋಡ್ರಿ, ಎಲ್ಲರೂ ತುಂಬಾ ಚೆನ್ನಾಗೈತೆ. ಯಾವುದು ಏನ್ ಮಾಡ್ತಾ ಇರೋದು ಇವಾಗ? ಇದು ಪ್ರಾನ್ಸ್ ಫ್ರೈ, ಹಸಿಮೆಣಸಿನ್ಕಾಯಿ. ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದೆ ನೋಡಿ, ಇವತ್ತು ಕೆಲಸ ಮಾಡ್ತಾ ಇದ್ದೀನಿ. ಅದ ನನ್ನ ಮಗನ ಮಾಡಿಬಿಡ್ತಾನೆ ಅದನ್ನು. ಕರ್ಬೇವಿನ ಸೊಪ್ಪು. ಏನು ಸೊಪ್ಪು? ಬೇವಿನ ಸೊಪ್ಪು. ಬೇವಿನ ಸೊಪ್ಪು ಇನ್ನೂ ಟೈಮ್ ಐತೆ ಗುರು, ತಿನ್ನಿಯ. ಶುಗರ್ ಬಂದ್ಬಿಡ್ಲಿ ಅಂತ ಹೇಳ್ತಾ ಇರೋದು ಇವನು. ಬೇಡ ಚೆನ್ನಾಗಿ ತಿನ್ನು ಗುರು. ನೀನೇನು ಬರೀ ತಿಂತೀಯ ಅಷ್ಟೇ ನೀನು. ಕಾಂಪಿಟೇಷನ್ ಮಾಡಿ ನೀನು 3 ಬಿರಿಯಾನಿ ತಿನ್ನು, 10,000 ಹೊಡಿ. 400 ಪೇಪರ್ ಬರ್ತೈತೆ ಗುರು. 4 ವಾರಕ್ಕೆ ಕುಡ್ದಾಕ್ತೀನಿ 4ನ. ನಾನು ಎಣ್ಣೆ ಹೊಡಿತೀನ ಲೂಸ್. ಎಣ್ಣೆ ಹೊಡಿಯಲ್ಲ ಗುರು, ಬಿಸಿನೀರು ತಣ್ಣೀರು ಮಿಕ್ಸ್ ಮಾಡ್ಕೊಂತೆ ಅಷ್ಟೇ. ಸುಮ್ಮನೆ ಡೈಲಾಗ್ ಕೇಳ ಸ್ನೇಹಿತರೆ, ನಾನು ಕುಡಿಯೋಕ್ಕೆಲ್ಲ ಹೋಗಲ್ಲ. ಸರಿಯಾಗಿ ಕುಡಿತಾರೆ, ನಿಜಾನೆ. ಮನೇಲಿ ಪರ್ಕೆಲ್ ಹೊಡಿತಾರೆ. ಆಮೇಲೆ ಪ್ರಾನ್ಸ್ ಮುದ್ದೆನ ಅನ್ನನೇನಾದ್ರು ಚೆನ್ನಾಗಿರುತ್ತಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಬ ಫಸ್ಟು. ಜ್ಯೂಸ್ ಏನಾದ್ರು ತಗೊಳ್ತೀಯ ಪ್ರಾನ್ಸ್ಗ? ಸ್ನೇಹಿತರೆ, ನಮ್ಮ ರಘು ಅವರು ಈ ಸಿಗಡಿ ಜೊತೆಯಲ್ಲಿ ಮ್ಯಾಂಗೋ ಜ್ಯೂಸ್ ತಗೊಳ್ತಾವ್ರಂತೆ. ಗುರು ಮ್ಯಾಂಗೋ ಎಲ್ಲ ಕುಡಿಯಲ್ಲ ಗುರು. ನೀನು ವೈಟ್ ಆ್ಯಂಡ್ ಬ್ಲ್ಯಾಕಾ? ಗುರು ನಾನು ಇರೋದೇ ಬ್ಲ್ಯಾಕ್, ವೈಟ್ ನೀನಿದೆ ಬಿಡು. ವೈಟ್ ಆ್ಯಂಡ್ ಬ್ಲ್ಯಾಕ್, ಬ್ಲ್ಯಾಕ್ ಆ್ಯಂಡ್ ವೈಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಶಿನ, ಸ್ನೇಹಿತರೆ, ಇವತ್ತು ಅಪ್ಪಿ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರೋ ಪ್ರಾನ್ಸು. ಹಾಕು.
ಹಾಕೋ ಹಾಕಲ್ಲ ಯಾವ ಅಭಿ ಎಷ್ಟು ಪೀಸ್ ತಿಂತೆ ಇದರಲ್ಲಿ ಅರ್ಧ ಕೆ ಜಿ ನೀನು ತಿಂತೆ ತಾನೇ ಫೈನ್ ಕ್ವಾಲಿಟಿ ಗುರು ಇದು ಸಮುದ್ರದ್ದು ಕ್ವಾಲಿಟಿ ಚೆನ್ನಾಗಿದೆ. ಉಪ್ಪು ಬರ್ತೈತೆ ಸ್ವಲ್ಪ ರೇಟ್ ಕಡಿಮೆ ಇರ್ತೈತೆ. ಇರ್ಬೇಕು ಅದೇ ಬರ್ತೀಯ ಬೇಗ ಕಲೆಕ್ಷನ್ ಉಪ್ಪು ಖಾರ ಪುಡಿ ಕೊಡು ಖಾರದ ಪುಡಿ ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರು ಮರಿ ಕಾಶ್ಮೀರ ಅಂದ್ರೆ ಜ್ಞಾಪಕ ಬಂತು. ನೆನ್ನೆಲ್ಲ ಮೊನ್ನೆ ಅಲ್ಲಿ ಮರಿಗಳು ನೋಡಿದ್ರೆ ಹೆಂಗಿತ್ತು ಸಖತ್ತಾಗಿತ್ತು ಪೇ ಅಬ್ಬೇ ಕುರಿ ಮರಿಗಳು ನಾನು ಜೀವನದಲ್ಲಿ ನೋಡಿಲ್ಲ ಗುರು ದೇವರಾಣೆ ನರಸಾಪುರಕ್ಕೆ ಹೋಗಿದ್ವಿ. ಇಷ್ಟೇ ಮರಿ ಇರೋದು ಇಷ್ಟೇ ಮರಿ ಬಲ್ತೋಗೈತೆ ಅಂತಾರೆ ಈ ಅದೊಂದು ತಗೋಬರಲ್ಲ ಹಿಂಗ ಅನ್ನೋದು. ನಾವು ಅಪ್ಪೆ ಈ ಟಿವಿಗಳಲ್ಲಿ ನೋಡ್ತೀವಿ ನೋಡಿ, ಈ ಗುಟ್ಟಗಳ ಮೇಲೆ ಬೆಟ್ಟಗಳ ಮೇಲೆ ಈ ಗುಳ್ಳೆ ನರಿಗಳು ಹಿಡಿಯಕ್ ಹೋಗ್ತೈತಲ್ಲ, ಆ ತರದ ಪೇ ಬಲೆ ಸಖತ್ತಾಗೈತೆ ಪೇ ಈ ಮರಿಗಳು. ರಘುನ್ ಎರಡು ತಗೋಣ ಅಂತ ಹೇಳ್ದೆ. ಎಷ್ಟಂತಣ್ಣ ಮರಿ ಅದುಗಳು? 70,000 ಕೇಳಿದ್ರು. ಜೊತೆ 2 ಜೊತೆ 70,000. 70,000 ಅದೆಷ್ಟು ಈ ಪ್ರಜ್ವಲ್ ಇಷ್ಟೇ. ಏನ್ ಸಖತ್ತಾಗೈತೆ ಗೊತ್ತಾ, ಒಳ್ಳೆ ಸೇಮ್ ಜುಲ್ನ ಇದ್ದಂಗೆ ಐತೆ ಕುರಿ ಮರಿಗಳು. ಪೆಪ್ಪರ್ ಆಮೇಲೆ ನಾನು ಕೇಳೋದನು ಈ ಕಾಶ್ಮೀರ ಇದ್ದಾನೆ ಆ ಕಡೆ ಹಿಂಗೆ ಬರೋದು ಅಂತ. ಹೌದಾ? ಇದು ಹೊಡೆದಾಗ ಮಸಾಲೆ ಈ ದೊಡ್ಡದಾದ್ರೆ ಒಂದು 12 kg ಆಗ್ತೈತೆ. ಇಷ್ಟೇ ಹೊಟ್ಟೆ ಧನಿಯಾ ಪುಡಿ ಕೊಡ ಮಗ. ಮರಿ ಹಾಕೈತೆ 2 ಮರಿ ಹಾಕಿತ್ತು. ಅವ್ರ ಅಮ್ಮನ ಇಷ್ಟ ಇರೋದು, ಆ ಮರಿಗಳು ಇಷ್ಟೇ. ಹಾ ಕಿವಿಗಳು ಹಿಂಗೆ ಐತೆ. ಅವ್ರ ಅಮ್ಮನ ನೋಡಿದೆ ಅವ್ರ ಅಪ್ಪನೇ ಇರೋ ನೀನೆ ಕುರಿ ಅವ್ರ ಅಪ್ಪ ನಾನಂತೆ, ಕುರಿ ಅವ್ರ ದೊಡ್ಡಪ್ಪ ನಮ್ಮ ಅವನು. ಧನಿಯಾ ಪುಡಿ, ಗರಂ ಮಸಾಲ, ರಜೆ ಕೊಡೋದು ಇದು ಮೀನ್ ತರ. ಇದು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಎತ್ಕೊಳೋದು ಅಷ್ಟೇ, ಜಾಸ್ತಿ ಹೊತ್ತು ಬಿಡಬಾರ್ದು. ಏನ್ ಬರೀ ಕೊಬ್ಬು ಪೀಸ್ಗಳಿದ್ದಂಗೆ ಐತಪ್ಪ. ಕುರಿ ಮಟನಲ್ಲಿ ಕೊಬ್ಬು ಇರ್ತೈತೆ ನೋಡಿ, ಹಂಗೈತೆ. ಇದ್ರೊಳಗಡೆ 1-2 kg ಮಟನ್ ಹಾಕ್ಬಿಡ್ಬೇಕಾಗಿತ್ತು, ಎಳೆ ತಂದು. ಮಟನ್ ಇದ್ರಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡ್ ಬಿಡ್ಬೇಕಾಗಿತ್ತು, ಬೇಯಿಸ್ಕೊಂಡು ಹಾಕ್ಬೇಕಾಗಿತ್ತು. ಒಳ್ಳೆ ಟೇಸ್ಟ್ ಬರ್ತದೆ. ಹೋಗಿ ಇವಾಗ ಮುಗ್ದೋಯ್ತಲ್ಲ ಎಲ್ಲ, ಇನ್ನೇನು ತಂದ್ಬಿಟ್ಟು ಇದು ಮಾಡೋಷ್ಟರಲ್ಲಿ ನಾಳೆ ಬೆಳಗ್ಗೆ ಆಗ್ತೈತೆ. ಬಾಬಿ ನಿಂದು ಫೇವ್ರೇಟ್ ಡಿಶ್ ರೆಡಿ ಆಗೈತೆ. ಅಪ್ಪಿನೇ ಫಸ್ಟ್. ಬಾಯಲ್ಲಿ ಹಾಕೊಂಡು ಹೋಗೋಣ. ಎಷ್ಟೊತ್ತು ನೀವು ಮಾಡೋದು ಅದನ್ನ? ನೋಡಿ ಅಪ್ಪಿ ನೋಡ್ರಿ, ಅಪ್ಪಿ ಇಷ್ಟು ತಿನ್ಸ್ಬೇಕು. ಬಿರಿಯಾನಿ ಕಾಂಪಿಟೇಷನ್ ಅಲ್ಲ, ಫ್ರಾನ್ಸ್ ಕಾಂಪಿಟೇಷನ್. ಫ್ರಾನ್ಸಾ ಫ್ರಾನ್ಸ್ ಹಾಕ ಗೊಣೆ ಹುಳುಗಳು. ತಟ್ಟೆ ಎತ್ಕೊಳ್ಳೋ ಮಗ, ಎಲ್ಲ ಒಂದೇ ತಟ್ಟೆ ಅಲ್ಲ. ಬೇರೆ ತಟ ಇನ್ನೊಂದು ತಟ್ಟೆ ಕೊಟ್ರಿ. ಸ್ನೇಹಿತರೆ, ಸಿಂಪಲ್ ರೆಸಿಪಿ, ಬ್ಯಾಚುಲರ್ಸ್ 100% ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ತೊಗೊಳ ಮಗ. ಸ್ನೇಹಿತರೆ, ಸೂಪರ್ ಗುರು. ಈ ಎಟ್ಟು ಗುರು ಭಯಂಕರ ಎಟ್ಟು. ಬರೀ ಕೊಬ್ಬು ಮಾಂಸ ತಿಂದಂಗೈತೆ. ಕ್ವಾಲಿಟಿ ಚೆನ್ನಾಗೈತೆ. ಇದು ಸೈಜು ದಪ್ಪ, ಫ್ರೆಶ್ ಇದು. ಸ್ನೇಹಿತರೆ, ತುಂಬ ಚೆನ್ನಾಗೈತೆ. ಎಲ್ಲರೂ ಟ್ರೈ ಮಾಡಿ ಒಂದ್ಸತಿ. ಏನಂದ್ರೆ ಸ್ವಲ್ಪ ಈಟಿದು, ಸ್ವಲ್ಪ ತಿನ್ಕೊಳ್ರಿ ಮಾಡಿಕೊಂಡು. ಜಾಸ್ತಿ ತಿನ್ನೋಕ್ಕೂ ಆಗಲ್ಲ. ಟೇಸ್ಟ್ ಮಾತ್ರ ಇದಕ್ಕೇನಾದರೂ ಪರೋಟನ, ಚಪಾತಿನ, ಮುದ್ದೆನ ಇಲ್ಲ ರೈಸ್ ಏನಾದರೂ ಇದ್ದಿದ್ರೆ ಲೆವೆಲ್ಲೇ ಬೇರೆ ಇತ್ತು. ಸೂಪರ್. ಇವತ್ತು ನಾವು ಸೀಗಡಿ ಪೆಪ್ಪರ್ ಫ್ರೈ ಮಾಡಿದ್ದೀವಿ. ಸಖತ್ತಾಗಿ ತಿನ್ನಕ್ಕಂತೂ
ನೀವು ಟೇಸ್ಟ್ ಮಾಡಿ ಚೆನ್ನಾಗಿ ಮಾಡ್ಕೊಳ್ತೀನಿ. ನಮ್ಮ ರಘು ಇವತ್ತು ಸೀಗಡಿ ಫ್ರೈ ಮಾಡಿದ್ದಾನೆ, ತುಂಬ ಚೆನ್ನಾಗಿದೆ. ಈಸಿ ಮೆಥಡು, ಎಲ್ಲ ಮಾಡ್ಕೊಂಡು ತಿನ್ನಿ, ಸಖತ್ತಾಗೈತೆ, ಸೂಪರ್ ಟೇಸ್ಟು. ಫುಲ್ಲು ಬಿಸಿ ಆಗಿದೆಯಾ? ಮಾತಾಡಕ್ ಆಗ್ತಾ ಇಲ್ಲ ಪಾಪ ಅವ್ರ ಕೈಯಲ್ಲೇ. ಖಾರ ಅಪ್ಪಿ ಬ್ಯಾಟಿಂಗ್ ಜೋರು. ಇವತ್ತು ಫ್ರಾನ್ಸ್ ಪ್ರಿಪೇರ್ ಮಾಡಿದ್ದೀರಿ, ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ ಮನೇಲಿ. ಚೂರು ಖಾರ ಐತೆ, ಹಿಂಗಿರ್ಬೇಕು ಇದಕ್ಕೆಲ್ಲ. ಇವತ್ತು ಫ್ರಾನ್ಸ್ ಪೆಪ್ಪರ್ ಫ್ರೈ ಮಾಡಿದ್ದಾರೆ. ಏನಾಗ್ಬಿಡ್ತು ಅನ್ಕೊಂಡೆ.